ನಮಸ್ಕಾರ ವೀಕ್ಷಕರೇ, ನಾಳೆ ಇಂಡಿಯಾ ಮತ್ತು ಐರ್ಲೆಂಡ್ ಟೀಮ್ಗಳು ತಮ್ಮ ವರ್ಲ್ಡ್ ಕಪ್ ನ ಅಭಿಯಾನ ಶುರು ಮಾಡ್ತಾವ. ಈ ಮ್ಯಾಚ್ ಬಗ್ಗೆ ಹೇಳೋಕ್ಕಿಂತ ಮೊದಲು ಐರ್ಲೆಂಡ್ ಕ್ರಿಕೆಟ್ ಟೀಮ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಆಮೇಲೆ ಮ್ಯಾಚ್ ಬಗ್ಗೆ ಮಾತಾಡ್ತೀನಿ. ಕ್ರಿಕೆಟ್ ಟೀಮ್ ಐಸಿಸಿಯ 3 ಫಾರ್ಮೆಟ್ಗಳಲ್ಲಿ ಟೆಸ್ಟ್, ಒನ್ ಡೇ, T20ಗಳಲ್ಲಿ ಆಡುವ ಟೀಮ್ಗಳಲ್ಲಿ ಒಂದಾಗಿದೆ. ಐರ್ಲೆಂಡ್ ಐಸಿಸಿಯ ಪರ್ಮನೆಂಟ್ ಮೆಂಬರ್ಸ್ ಪಟ್ಟಿಯೊಳಗ 11ನೇ ಸ್ಥಾನದಾಗ ಐತಿ. ಹಂಗ ಯುರೋಪದ 2ನೇ ಟೀಮ್. ಐರ್ಲೆಂಡ್ಗೆ ಟೆಸ್ಟ್ ಆಡಾಕ 22 ಜುಲೈ 2017 ಐಸಿಸಿ ಮಾನ್ಯತೆಯನ್ನ ಕೊಟ್ಟೈತಿ. ಐರ್ಲೆಂಡ್ ಮಾಡರ್ನ್ ಕ್ರಿಕೆಟ್ ಆಡಾಕ ಚಾಲೂ ಮಾಡಿದ್ದ 19ನೇ ಶತಮಾನದೊಳಗ. ಫಸ್ಟ್ ಮ್ಯಾಚ್ ಆಡಿದ್ದ 1855 ಐರ್ಲೆಂಡ್ ಕೆನಡಾ US ಪ್ರವಾಸ ಮಾಡಿದ್ದ 19ನೇ ಶತಮಾನದ ನಂತರ. ಐರ್ಲೆಂಡ್ ತನ್ನ ಮೊದಲ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿದ್ದು 1902 ಐರ್ಲೆಂಡ್ ಐಸಿಸಿಯ ಅಸೋಸಿಯೇಟ್ ಮೆಂಬರ್ ಆಗಿದ್ದು 1993 ಆದ್ರೂ ತನ್ನ ಫಸ್ಟ್ ಒನ್ ಡೇ ಆಡಿದ್ದು 2006 ಅದು ಇಂಗ್ಲೆಂಡ್. ಹಿಂಗ ಸಕ್ಸಸ್ ಅಲ್ಲಿಂದ ಸ್ಟಾರ್ಟ್ ಆಗಿ 2011 ODI ವರ್ಲ್ಡ್ ಕಪ್ ಒಳಗ ಇತಿಹಾಸನ ಸೃಷ್ಟಿ ಮಾಡುತ್ತ. ಕ್ರಿಕೆಟ್ ಜನಕರಾದ ಇಂಗ್ಲೆಂಡ್ಗೆ ಸೋಲಿನ ರುಚಿ ತೋರಿಸಿದ ಐರ್ಲೆಂಡ್ 2015 ವರ್ಲ್ಡ್ ಕಪ್ ಒಳಗ ವೆಸ್ಟ್ ಇಂಡೀಸ್ ಹಾಗೂ ಜಿಂಬಾಬ್ವೆಗೂ ಸೋಲಿಸಿತ್ತು. ಈ ಸಲ ಐರ್ಲೆಂಡ್ ಭಾರತದ ಜೊತೆ ಎ ಗ್ರೂಪ್ ಒಳಗೈತಿ. ಇಲ್ಲಿ ತನಕ ಇಂಡಿಯಾ ಐರ್ಲೆಂಡ್ 7 T20 ಮ್ಯಾಚ್ ಆಡ್ಯಾವು. ಅದರಾಗ ಐರ್ಲೆಂಡ್ ಒಂದು ಗೆದ್ದಿಲ್ಲ. ಈಗ ನಾಳೆ ಮ್ಯಾಚಿನ ವಿಷಯಕ್ಕೆ ಬರೋದಾದ್ರ, ಮೊನ್ನೆ ತಾರೀಕಿಗೆ ಬಾಂಗ್ಲಾದೇಶ್ ಜೋಡಿ ಆಡಿದ ಒಂದೇ ಒಂದು ಅಭ್ಯಾಸ ಪಂದ್ಯದೊಳಗ ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಅವ್ರ ಬ್ಯಾಟಿಂಗ್ ಒಳಗ ಚಲೋ ಪ್ರದರ್ಶನ ಕೊಟ್ಟಿದ್ರ, ಬೌಲಿಂಗ್ ಒಳಗ ಹರ್ಷದೀಪ್ ಸಿಂಗ್, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಚಲೋ ಪ್ರದರ್ಶನ ಕೊಟ್ಟಾರ. ಓಪನರ್ ಆಗಿ ಬಂದ ಸಂಜು ಸ್ಯಾಮ್ಸನ್ ನಿರಾಸೆ ಮೂಡಿಸ್ಯಾರ. ಹಂಗ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರಿಂದನೂ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ವಿರಾಟ್ ಕೊಹ್ಲಿ ಲೇಟ್ ಆಗಿ ತಂಡ ಸೇರ್ಕೊಂಡಿದ್ದಕ್ಕ ಅವರು ಅಭ್ಯಾಸ ಪಂದ್ಯ ಆಡಿರಲಿಲ್ಲ. ಐ ಹೋಪ್ ನಿಮ್ಗೆಲ್ಲಾ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಈ ವಿಡಿಯೋ ಆದಷ್ಟು ಮಂದಿಗೆ ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾನು ನಿಮ್ಗೆ ಸಿಗ್ತೀನಿ ಆಫ್ಟರ್ ದ ಮ್ಯಾಚ್ ರಿವ್ಯೂ ವಿಡಿಯೋ ಜೊತೆ. ಅಲ್ಲಿ ತನಕ ನಮಸ್ಕಾರ.